ಹಾಲೆಲ್ಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತಾ ಬನ್ನಿರಿ. ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಅನುದಿನದ ಧ್ಯಾನಕ್ಕೆ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ನಿಮ್ಮ ಮಾತುಗಳನ್ನು ನಮಗೆ ದಯಪಾಲಿಸಿರಿ. ಈ ವರ್ಷದ ಅಂತ್ಯದಲ್ಲಿ ನಿಮ್ಮ ಜನನವನ್ನು ಜ್ಞಾಪಕ ಮಾಡಿಕೊಳ್ಳುವಂತಹ ನಮ್ಮೆಲ್ಲರಿಗೆ ಬೇಕಾದ ಸತ್ಯಗಳನ್ನು ಬಯಲ್ಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ನಮಗೆ ಮೊಟ್ಟಮೊದಲು ನೆನಪಾಗುವ ಆ ವ್ಯಕ್ತಿ ಯೇಸುವಿಗೆ ಜನ್ಮ ಕೊಟ್ಟಿರುವ ಮರಿಯಳಾಗಿರುತ್ತಾಳೆ. ಬೆತ್ಲೆಹೇಮಿನಲ್ಲಿರುವಂತಹ ಚಿಕ್ಕ ಗ್ರಾಮದಲ್ಲಿರುವ ಮರಿಯಳಿಗೆ ನೋಡಿದಂತಹ ಕರ್ತನು ಆಕೆಯ ದೀನತೆಯನ್ನು, ಆಕೆಯ ಪರಿಶುದ್ಧತೆಯನ್ನು, ಆಕೆಯ ವಿಧೇಯತೆಯನ್ನು, ಆಕೆಯ ಹೃದಯದಲ್ಲಿರುವಂತಹ ಭಕ್ತಿಯನ್ನು, ಆಕೆಯ ಹೃದಯ ಶುದ್ಧಿಯನ್ನು ಹಾಗೂ ಧರ್ಮಶಾಸ್ತ್ರ ಧ್ಯಾನ ಮಾಡುವಂತಹ ವಿಧಾನವನ್ನು ಹಾಗೂ ಧರ್ಮಶಾಸ್ತ್ರದ ಪ್ರಕಾರ ಜೀವಿಸಬೇಕೆಂದು ಆಶಿಸಿರುವ ಆ ವ್ಯಕ್ತಿಯನ್ನು ನೋಡಿದ ಕರ್ತನು ಗಾಬ್ರಿಯಲ್ ದೂತನನ್ನು ಆಕೆಯ ಬಳಿಗೆ ಕಳುಹಿಸಿ, ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನು ರಕ್ಷಕನಾಗಿರುತ್ತಾನೆಂದು ಹೇಳಿದಾಗ ಆಕೆ ಆಶ್ಚರ್ಯಗೊಳ್ಳುತ್ತಾಳೆ, ಭಯಪಡುತ್ತಾಳೆ, ಬೆದರಿಕೊಳ್ಳುತ್ತಾಳೆ. ನಾನು ಪುರುಷನನ್ನು ಅರಿಯದವಳಾಗಿದ್ದೇನಲ್ಲವೇ? ಇದು ನನ್ನಿಂದ ಹೇಗೆ ಸಾಧ್ಯ ಎಂದು ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾಳೆ. ಇದು ದೇವರಿಂದ ಸಾಧ್ಯವಾಗುತ್ತದೆ ಎಂದು ದೂತನು ಹೇಳಿದಾಗ ಬೇರೆ ಎಕ್ಸ್ಪ್ಲನೇಷನ್ ಕೇಳಲಿಲ್ಲ ಪ್ರಿಯರೇ. ನಂಬುತ್ತಾಳೆ, ವಿಶ್ವಾಸವಿಡುತ್ತಾಳೆ. ದೇವರಿಗೆ ಸಮಸ್ತವೂ ಸಾಧ್ಯವೆಂಬ ವಿಷಯವನ್ನು ಅರಿತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾಳೆ. ಆ ಕಾಲದಲ್ಲಿ ನಿಶ್ಚಿತಾರ್ಥವಾದ ನಂತರ ಕನಿಷ್ಠ 1 ವರ್ಷದವರೆಗೂ ನಿಶ್ಚಿತಾರ್ಥವಾದ ಹುಡುಗ ಹುಡುಗಿ ದೂರವಿರಬೇಕು, ಒಬ್ಬರನ್ನೊಬ್ಬರು ಭೇಟಿಯಾಗಬಾರದು. ಆ ವೇಟಿಂಗ್ ಪೀರಿಯಡ್ನಲ್ಲಿ ಏನಾದರೂ ಕಲ್ಮಶ ಕಂಡುಬಂದರೆ ಅಂತಹ ಸ್ತ್ರೀಯನ್ನು ಊರ ಹೊರಗೆ ಎಳೆದುಕೊಂಡು ಹೋಗಿ ಕಲ್ಲೆಸೆದು ಕೊಂದು ಹಾಕಿ ಆಕೆಯ ತಂದೆಯ ತಲೆ ಮೇಲೆ ಧೂಳು ಹಾಕಿ ಕೊಂದು ಇದ್ರು. ಮರಿಯಳು ಕೂಡ ಹಾಗೆಯೇ ವಿವಾಹಕ್ಕಿಂತ ಮುಂಚೆ ನಿಶ್ಚಿತಾರ್ಥವಾದ ನಂತರ ಈ ರೀತಿ ಗರ್ಭಿಣಿಯಾಗಿದ್ದಾಳೆ ಎಂಬ ಸಂಗತಿ ಜನರಿಗೆ ಗೊತ್ತಾದರೆ ಅವಳಿಗೂ ಅದೇ ಭಯಂಕರವಾದ ಮರಣ ಶಿಕ್ಷೆ ಸಿಕ್ತಿತ್ತು. ಆದರೆ ದೇವರು ಹೇಳಿರುವುದರಿಂದ ಮರಣದಿಂದ ತಪ್ಪಿಸುವ ಆತನೇ ದೇವರಾಗಿದ್ದಾರೆ. ಒಂದು ವೇಳೆ ಮರಣ ಹೊಂದಬೇಕಾದರೂ ಮರಣ ಹೊಂದುತ್ತೇನೆ ಎನ್ನುವಂತೆ ಆಕೆಯಲ್ಲಿ ಒಂದು ಒಳ್ಳೆ ಮಾತು ಹೇಳಿರುವುದನ್ನು ನಾವು ನೋಡುತ್ತೇವೆ. ಈ ದಿನ ಪ್ರತಿ ವಿಶ್ವಾಸಿ ಎಂದು ಹೇಳಿಕೊಳ್ಳುವಂಥವರು ಈ ಮಾತನ್ನು ಕಲಿತುಕೊಳ್ಳುವುದಾದರೆ ಯೇಸು ನಮ್ಮನ್ನು ಕೂಡ ಆರಿಸಿಕೊಳ್ತಾರೆ. ಅಂದರೆ ನಮ್ಮೆಲ್ಲರ ಗರ್ಭದಲ್ಲಿ ಆತನು ಹುಟ್ಟಿ ಬರುವುದಿಲ್ಲ, ಆದರೆ ಆ ದಿನ ಮರಿಯಳ ಗರ್ಭ ಕೋರಿಕೊಂಡ್ರು ದೇವರು. ಈ ದಿನ ನಮ್ಮ ಹೃದಯ ಕೋರಿಕೊಳ್ತಾ ಇದ್ದಾರೆ ದೇವರು. ನಿಮ್ಮ ಹೃದಯದಲ್ಲಿ ಯೇಸು ಇರಬೇಕೆಂದು, ನಿಮ್ಮ ಬದುಕಿನಿಂದ ಕರ್ತನನ್ನು ವ್ಯಕ್ತಪಡಿಸಬೇಕೆಂದು, ಆತನ ಶಕ್ತಿ ನಿಮ್ಮ ಮುಖಾಂತರ ಈ ಲೋಕಕ್ಕೆ ವ್ಯಕ್ತಪಡಿಸಬೇಕೆಂದು ಆತನು ಅವಾಗ ಇವಾಗ ಯಾವಾಗಲೂ ಆಸೆ ಪಡ್ತಾ ಇದ್ದಾನೆ. ಯಥಾರ್ಥವಂತನು ಯಾರಾದರೂ ಇದ್ದಾರೋ, ದೀನರು ಯಾರಾದರೂ ಇದ್ದಾರೋ, ನಾನು ಉಪಯೋಗಿಸಬಲ್ಲ ವ್ಯಕ್ತಿ ಯಾರಾದರೂ ಇದ್ದಾರೋ ಎಂದು ಹೀಗೆ ಆತನ ಕಣ್ಣುಗಳು ಹುಡುಕುತ್ತಾ ಭೂಲೋಕವೆಲ್ಲ ಸಂಚರಿಸುತ್ತಾ ಇವೆ ಎಂದು ದೇವರ ವಾಕ್ಯ ಹೇಳ್ತದೆ. ಆ ಕರ್ತನ ದೃಷ್ಟಿಗೆ ಬಿದ್ದಿರುವಂತಹ ಮರಿಯಳಿಗೆ ಈ ವಾರ್ತೆಯನ್ನು ಹೇಳಿದಾಗ ಆಗ ಮರಿಯಳು ಏನು ಹೇಳ್ತಾರೆಂದು ನೋಡಿರಿ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನದಲ್ಲಿ, ಆಗ ಮರಿಯಳು, ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಅಂದಳು. ಕರ್ತನ ದಾಸಿಯಾಗಿರುವ ನನಗೆ ನಿನ್ನ ಮಾತಿನಂತೆಯೇ ಆಗಲಿ ಅಂದಳು. ಈ ಮಾತು ನಾವು ದಿನಾಲು ಮಾಡುವ ಪ್ರಾರ್ಥನೆಯ ಒಂದು ಭಾಗವಾಗಿ ಮಾಡಿಕೊಳ್ಳುವುದಾದರೆ ಎಷ್ಟೋ ಚೆನ್ನಾಗಿರುತ್ತೆ ಪ್ರಿಯರೇ. ಇಗೋ, ನಾನು ಕರ್ತನ ದಾಸಿ. ಇಗೋ ಕರ್ತನೆ, ನಾನು ನಿನಗೆ ವಿಧೇಯಳಾಗಿದ್ದೇನೆ. ಇಗೋ ಕರ್ತನೆ, ನಿನಗೆ ವಿಧೇಯನಾಗಿದ್ದೇನೆ. ನಿಮ್ಮ ಮಾತಿನಂತೆಯೇ ನನಗೆ ಆಗಲಿ. ಅದು ಏನಾಗಿದ್ದರೂ ಸಹ ನಿಮ್ಮ ಚಿತ್ತದಂತೆ ನನಗೆ ಆಗಲಿ.
ಗೆತ್ಸೆಮನೆಯಲ್ಲಿ ಯೇಸು ಮಾಡಿದ ಪ್ರಾರ್ಥನೆ ಏನು? ತಂದೆಯೇ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನೆರವೇರಲಿ ಅನ್ನುತ್ತಾರೆ. ಈ ಕಾಲದಲ್ಲಿ ಹಬ್ಬ ಅನ್ನುತ್ತಾ ಇದ್ದೇವೆ ಹೊರತು ಒಬ್ಬ ಲೋಕ ರಕ್ಷಕನನ್ನು ಈ ಲೋಕದೊಳಗೆ ತರುವುದಕ್ಕಾಗಿ ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ಯೇಸು ಈ ಲೋಕಕ್ಕೆ ಬಂದು ನಮಗಾಗಿ ರಕ್ಷಣೆಯನ್ನು ಅನುಗ್ರಹಿಸುವುದಕ್ಕೋಸ್ಕರ ಆ ತಂದೆಯ ಚಿತ್ತ ಮಾಡುವಂತಹ ವ್ಯಕ್ತಿಗಳು ತಂದೆಗೆ ಬೇಕಾಗಿದ್ರು. ಮರಿಯಳು ಮತ್ತು ಯೋಸೇಫನು ಕೂಡ ಆ ರೀತಿಯಾಗಿಯೇ ದೇವರ ಮಾತಿಗೆ ಎದುರು ಮಾತಾಡದೆ ವಿಧೇಯರಾಗುತ್ತಾರೆ. ಅದಕ್ಕಾಗಿಯೇ ಅವರು ಸಾಮಾನ್ಯ ಜನರಾದಾಗ್ಯೂ ಕೂಡ ಲೋಕರಕ್ಷಕನನ್ನು ನಮಗಾಗಿ ಈ ಲೋಕಕ್ಕೆ ಒದಗಿಸಿಕೊಡುವವರಾದರು. ಮರಿಯಳು ಹೇಳ್ತಾಳೆ, ಯಾವುದು ಏನೇ ಆಗಿದ್ರೂ ಸಹ ದೇವರ ಮಾತಿನ ಪ್ರಕಾರವೇ ನನಗಾದರೆ ಸಾಕು ಎಂಬ ನಿರ್ಧಾರ ಮಾಡಿಕೊಂಡಳು. ಈ ವರ್ಷಾಂತ್ಯದಲ್ಲಿರುವ ನಾವು, ಹೊಸ ವರ್ಷದೊಳಗೆ ಪ್ರವೇಶಿಸಲು ಸಿದ್ಧರಾಗುತ್ತಿರುವ ನಾವು ಒಂದು ಸಾರಿ ನಿಂತು ಪರಿಶೀಲಿಸಿಕೊಳ್ಳಬೇಕು. ದೇವರೇ, ಈ ವರ್ಷದಲ್ಲಿ ನಾನು ನಿಮ್ಮ ಚಿತ್ತವನ್ನು ಮಾಡಿದ್ದೇನಾ? ನಿಮಗಿಷ್ಟಕರವಾಗಿ ನಾನಿದ್ದೇನಾ? ನಿಮಗಿಷ್ಟವಾದ ಕಾರ್ಯಗಳನ್ನು ಮಾಡಿದ್ದೇನಾ? ನೀವು ಆಶಿಸಿದ ಸ್ಥಾನದಲ್ಲಿ ಬದುಕಿದ್ದೇನಾ? ನಿಮ್ಮ ನಾಮವನ್ನು ಧರಿಸಿರುವಂತಹ ನಾನು ನಿಮ್ಮ ನಾಮಕ್ಕೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸಿದೇನಾ, ಇಲ್ಲವೇ ಅವಮಾನ ಉಂಟು ಮಾಡುವ ಜೀವಿತ ಜೀವಿಸಿದೇನಾ ಎಂದು ಪರಿಶೀಲಿಸಿಕೊಳ್ಳಬೇಕು. ಪಶ್ಚಾತ್ತಾಪ ಪಡಬೇಕು. ಸ್ತುತಿ ಕೃತಜ್ಞತೆಯೊಂದಿಗೆ ನಮ್ಮ ಜೀವಿತವನ್ನು ಮತ್ತೊಂದು ಸಾರಿ ರೀಡೆಡಿಕೇಟ್ ಮಾಡಿಕೊಂಡು, ದೇವರೇ, ಇನ್ನು ಮೇಲೆ ಈ ದಿನದಿಂದ ನಿಮ್ಮ ಚಿತ್ತವೇ ನನ್ನ ಚಿತ್ತವಾಗಿರಲಿ. ನೀವೇನ್ ಹೇಳ್ತೀರೋ ಕೇಳಿಸಿಕೊಳ್ತೇನೆ, ನೀವೇನ್ ಮಾಡನ್ನುತ್ತೀರೋ ಅದನ್ನೇ ಮಾಡ್ತೇನೆ. ನಿಮ್ಮ ರಕ್ತ ಕೊಟ್ಟು ಕೊಂಡುಕೊಂಡಿದ್ದೀರಿ, ಬೆಲೆ ಕೊಟ್ಟು ಕೊಂಡುಕೊಂಡಿದ್ದೀರಿ, ನಿಮ್ಮ ಸಾಕ್ಷಿಯಾಗಿ ಬದುಕುತ್ತೇನೆಂದು ಹೇಳಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ ಎಂದು ಹೇಳುವ ನಾವು, ನಂಬುತ್ತಿದ್ದೇವೆ ಎಂದು ಹೇಳಿಕೊಳ್ಳುವಂತಹ ನಾವು ಕರ್ತನಿಗೆ ಈ ಮಾತು ಹೇಳುವುದಾದರೆ ತಲೆಮಾರುಗಳವರೆಗೂ ನಾವು ಆಶೀರ್ವಾದಕರವಾಗಿ ಮಾರ್ಪಡ್ತೇವೆ. ಲೋಕರಕ್ಷಕನನ್ನು ಲೋಕಕ್ಕೆ ಕಳುಹಿಸುವುದಕ್ಕಾಗಿ ದೇವರು ಮರಿಯಳನ್ನು ಆರಿಸಿಕೊಳ್ತಾರೆ. ಆ ಲೋಕರಕ್ಷಕನು ಮಾಡಿರುವ ಶಿಲುಬೆಯ ಯಜ್ಞವನ್ನು, ಆತನ ಶಿಲುಬೆಯ ಮೂಲಕ ದೊರಕುವ ಜಯವನ್ನು, ಆತನು ಶಿಲುಬೆಯಲ್ಲಿ ಸುರಿಸಿರುವಂತಹ ರಕ್ತದಿಂದ ಉಂಟಾಗುವ ಬಿಡುಗಡೆಯನ್ನು ಪ್ರಕಟಿಸುವುದಕ್ಕಾಗಿ ಈ ದಿನ ದೇವರು ನಿಮ್ಮನ್ನು ನಮ್ಮನ್ನು ಆರಿಸಿಕೊಳ್ತಿದ್ದಾರೆ. ಯೇಸುವಿನ ಮಾತುಗಳು ಬಾಯಿಂದ ಹೇಳೋದಲ್ಲ ಪ್ರಿಯರೇ, ಬದುಕಿ ತೋರಿಸಬೇಕು. ಯೇಸುವಿನ ಹಾಗೆ ಬದುಕುವ ಬದುಕಿಗಾಗಿ ಯೇಸು ಎದುರು ನೋಡ್ತಿದ್ದಾರೆ. ಆತನ ಹಾಗೆ ಮಾತಾಡುವಂತಹ ನಾಲಿಗೆಗಾಗಿ ಆತನು ಎದುರು ನೋಡ್ತಿದ್ದಾನೆ. ಆಟೋಮೆಟಿಕ್ ಆಗಿ ನಿಮ್ಮ ಹೃದಯದೊಳಗೆ ಯೇಸು ಬರುವಾಗ ನಿಮ್ಮ ಮಾತುಗಳು, ನಿಮ್ಮ ಸ್ವಭಾವಗಳು, ನಿಮ್ಮ ನಡತೆ, ನಿಮ್ಮ ಆಸೆಗಳು, ನಿಮ್ಮ ಕೋರಿಕೆಗಳು ಎಲ್ಲವೂ ಆತನಿಗಿಷ್ಟಕರವಾಗಿ ಆತನವುಗಳೇ ಆಗಿರ್ತವೆ. ಅಷ್ಟಕ್ಕೂ ನಿಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಸೈತಾನನಿದ್ದಾನೋ? ಸೈತಾನನು ನನ್ನ ಹೃದಯದಲ್ಲಿದ್ದಾನೆಂದು ಹೇಳುವವರು ಇದ್ದಾರೆ. ಇಲ್ಲ ಬ್ರದರ್, ಸೈತಾನ ನಾನು ಹೊರದೋಡಿಸಿದ್ದೇನೆ, ನಾನು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇನೆ, ಯೇಸುವಿಗೆ ನನ್ನ ಹೃದಯ ಅರ್ಪಿಸಿಕೊಟ್ಟಿದ್ದೇನೆಂದು ಹೇಳಿ ಯೇಸುವಿಗೆ ತಮ್ಮ ಹೃದಯದಲ್ಲಿ ಸ್ಥಳ ಕೊಡದವರು ಇದ್ದಾರೆ. ಮತ್ತೆ ಯೇಸುವಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡದಿದ್ರೆ ಯಾರಿದ್ದಾರೆ? ನೀವೇ ಇದ್ದೀರಿ. ನಿಮ್ಮ ಹೃದಯದಲ್ಲಿ ನಿಮ್ಮ ಕುರಿತಾಗಿಯೇ ಆಲೋಚಿಸಿಕೊಳ್ತಿದ್ದೀರಿ, ನಿಮ್ಮ ದೊಡ್ಡಸ್ತಿಕೆಯೇ ಹೇಳಿಕೊಳ್ತೀರಿ, ನಿಮ್ಮ ವಿಷಯವೇ ನೀವು ಹೇಳ್ಕೊಳ್ತೀರಿ, ನಿಮ್ಮಿಷ್ಟವೇ ನೀವು ಮಾಡ್ತೀರಿ. ಇದು ಬಹಳ ವಿಚಾರದ ಸಂಗತಿ. ನೀವು ರಕ್ಷಿಸಲ್ಪಟ್ಟ ನಂತರ ನಿಮ್ಮ ಹೃದಯದೊಳಗೆ ಕ್ರಿಸ್ತನಿರಬೇಕು. ಆತನ ಪ್ರಣಾಳಿಕೆಯಂತೆ ಜೀವಿಸಬೇಕು. ಆತನ ಆಲೋಚನೆಗಳಿಂದ ತುಂಬಲ್ಪಟ್ಟು ಆತನ ಹಾಗೆ ಬದುಕಬೇಕು. ಪ್ರತಿದಿನ ಉದಯದಲ್ಲಿ ಎದ್ದ ಕೂಡಲೇ ಈ ಪ್ರಾರ್ಥನೆ ನಾವು ಮಾಡಬೇಕು. ಪ್ರಭುವೇ, ಇಗೋ ನಿನ್ನ ದಾಸನು ನಾನು, ನಿಮ್ಮ ಚಿತ್ತದಂತೆಯೇ ನನ್ನ ಜೀವಿತದಲ್ಲಿ ಆಗಲಿ ಅನ್ನಬೇಕು. ಇಗೋ ನಿಮ್ಮ ದಾಸಿ ನಾನು, ನಿಮ್ಮ ಚಿತ್ತದಂತೆಯೇ ನನಗೆ ಆಗಲಿ ಅನ್ನಬೇಕು. ದೇವರೇ, ಈ ದಿನವಿಡೀ ನಿಮಗಿಷ್ಟಕರವಾಗಿ ನಾನಿರಬೇಕು. ನಿಮಗಿಷ್ಟಕರವಾದ ಮಗಳು ನಾನಾಗಿರಬೇಕು. ನನ್ನ ಇಷ್ಟಗಳನ್ನಲ್ಲ, ನಿಮ್ಮ ಇಷ್ಟಗಳನ್ನೇ ನನ್ನ ಜೀವಿತದಲ್ಲಿ ನಾನು ಮಾಡಬೇಕು ಎಂಬುದಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದಾದರೆ, ತನಗೋಸ್ಕರ ತಾನು ಬದುಕುವವನು ತನಗೋಸ್ಕರವೂ ಕೂಡ ಪ್ರಯೋಜನವಾಗಿರೋದಿಲ್ಲ. ನಿಮಗೆ ಗೊತ್ತಾ? ಇತರರಿಗೋಸ್ಕರ ಬದುಕುವುದನ್ನು ಕಲಿಯೋಣ. ನಮಗೋಸ್ಕರ ನಾವು ಬದುಕುತ್ತಾ ಇರುವಾಗ ಹಂತ ಹಂತವಾಗಿ ಕೊನೆಗೆ ನಮ್ಮ ಮೇಲೇ ನಾವು ಬೇಸರಗೊಳ್ತೇವೆ, ನಮ್ಮನ್ನು ನಾವೇ ದ್ವೇಷಿಸಿಕೊಳ್ತೇವೆ. ನಿಮ್ಮ ಕುರಿತೇ ನೀವು ಆಲೋಚಿಸಿಕೊಳ್ಳುವುದಾದರೆ ಯಾರೂ ನಿಮ್ಮ ಬಗ್ಗೆ ಆಲೋಚಿಸುವುದಿಲ್ಲ ಎಂಬುದಾಗಿ ಒಬ್ಬ ವ್ಯಕ್ತಿ ಹೇಳಿದ್ದಾರೆ. ಯಾವಾಗಲೂ ನಿಮ್ಮ ಕುರಿತಾಗಿಯೇ ನೀವು ಆಲೋಚಿಸುತ್ತಾ ಇರುವುದಾದರೆ ನಿಮ್ಮ ಕಷ್ಟದಲ್ಲಿ ಯಾಕೆ ಇತರರು ನಿಮಗೆ ಸಹಾಯ ಮಾಡಬೇಕು?
ನಿಮ್ಮ ಕುರಿತಾಗಿ ಯಾಕೆ ಆಲೋಚಿಸಬೇಕು? ನೀವು ಇತರರ ಕುರಿತಾಗಿ ಆಲೋಚಿಸಿರಿ, ಎಲ್ಲರೂ ನಿಮ್ಮ ಕುರಿತಾಗಿ ಆಲೋಚಿಸ್ತಾರೆ. ಹೌದು ಪ್ರಿಯರೇ, ನೀವು ಎಷ್ಟು ಜನರಿಗೆ ಸಹಾಯ ಮಾಡುತ್ತೀರೋ ಅಷ್ಟು ಜನರು ನೀವು ಕಷ್ಟದಲ್ಲಿದ್ದಾಗ ನಿಮಗೆ ಸಹಾಯ ಮಾಡುತ್ತಾರಲ್ಲವೋ? ಆದರೆ ಈ ದಿನ ಮನುಷ್ಯರಿಗೆ ನೋಡ್ರಿ, ಸ್ವಾರ್ಥತೆಯಿಂದ ತುಂಬಿಕೊಂಡಿದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಮಗಿರೋದಾದರೆ ಇತರರ ಕುರಿತು ನಾವು ಆಲೋಚಿಸುತ್ತೇವೆ. ಕರ್ತನ ಕಾರ್ಯಗಳಲ್ಲಿ ನಾವು ಆಸಕ್ತರಾಗಿರುತ್ತೇವೆ. ಎಲ್ಲರೂ ಸ್ವಹಿತವನ್ನೇ ನೋಡಿಕೊಳ್ತಿದ್ದಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಕುರಿತು ಯೋಚಿಸೋದಿಲ್ಲ, ಪರರ ಹಿತ ಮಾಡೋದಿಲ್ಲ ಎಂದು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ. ತಮ್ಮ ಸ್ವಂತ ಕಾರ್ಯಗಳನ್ನೇ ನೋಡಿಕೊಳ್ತಾರೆ. ಇತರರ ಕಾರ್ಯಗಳನ್ನು ನೋಡೋದಿಲ್ಲ. ಮಾತ್ರವಲ್ಲ, ದೇವರ ಕಾರ್ಯಗಳನ್ನು ನೋಡೋದಿಲ್ಲ, ಇತರರ ಕಾರ್ಯಗಳನ್ನು ನೋಡಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೇನೆ, JOY, ಜಾಯ್ ಅಂದರೆ ಜೀಸಸ್ ಫಸ್ಟ್. ಜೆ ಅಂದರೆ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿಗೆ ಮೊದಲ ಸ್ಥಾನ ಕೊಡಿರಿ. ನೀವು ಮಾಡುವಂಥದ್ದಾಗಿರ್ಬೋದು, ನೀವು ಕೊಡುವಂಥದ್ದಾಗಿರ್ಬೋದು, ಏನೇ ಆಗಿರಬಹುದು, ಇದು ಯೇಸುವಿಗೆ ಇಷ್ಟವಾಗಿದೆಯೋ, ಇದು ಯೇಸುವಿನ ಚಿತ್ತಾಗಿದೆಯೋ ಎಂದು ಕೇಳಿ ಆತನಿಗೆ ಪ್ರಥಮ ಸ್ಥಾನ ಕೊಡಿರಿ. ಜೆ ನಂತರ ಓ ಅಂದರೆ ಫಾರ್ ಅದರ್ಸ್. ಆನಂತರ ಇತರರಿಗೆ ಅಭ್ಯಂತರವಿಲ್ಲದಂತೆ, ಇತರರ ಮನಸ್ಸನ್ನು ನೋಯಿಸಲಾರದಂತೆ, ಇತರರಿಗೆ ಹಾನಿಯನ್ನುಂಟು ಮಾಡಲಾರದಂತೆ, ಇತರರಿಗೆ ಬಾಧೆ ಉಂಟು ಮಾಡಲಾರದಂತೆ, ಇತರರ ಕುರಿತಾಗಿ ಆಲೋಚಿಸುತ್ತಾ ಕೆಲವೊಂದು ಸಾರಿ ಅವಶ್ಯಕತೆ ಇದ್ದರೆ ನಿಮ್ಮ ಇಷ್ಟವನ್ನೇ ಕಟ್ ಮಾಡಿಕೊಳ್ಳಿ. ನೀವು ಮಾಡುವ ಕೆಲಸಗಳು ನಿಮ್ಮ ದೃಷ್ಟಿಗೆ ಚೆನ್ನಾಗಿದ್ದು ಇತರರಿಗೆ ಆಟಂಕವಾಗಿರೋದಾದರೆ ಕೆಲಸಗಳನ್ನು ನಿಲ್ಲಿಸಿಬಿಡಿ. ಇತರರಿಗೆ ಪ್ರಾಮುಖ್ಯತೆ ಕೊಡಿರಿ. ಆ ನಂತರ ವೈ ದಟ್ಸ್ ಯು ಲಾಸ್ಟ್ ಅಂದರೆ ನೀವು ಹೋದಂತೆ ಅಲ್ಲ, ಕೊನೆಯದಾಗಿಟ್ಕೊಳ್ರಿ. ತರುವಾಯ ನಿಮ್ಮ ಕುರಿತು ಆಲೋಚಿಸಿಕೊಳ್ಳಿ. ಅವಾಗ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಜಾಯ್ ಇರುತ್ತೆ, ಯಾವಾಗಲೂ ಸಂತೋಷ ಉಕ್ಕಿ ಹರಿಯುತ್ತಾ ಇರುತ್ತೆ. ಇಫ್ ಯು ರಿವರ್ಸ್ ಇಟ್, YOJ ಅನ್ನುವುದಾದರೆ ಮೀನಿಂಗೇ ಇರಲ್ಲ. ಅದಕ್ಕೆ ಬಹಳಷ್ಟು ಜನರ ಜೀವಿತಕ್ಕೆ ಅರ್ಥವೇ ಇಲ್ಲ. ಅವರೇ ವಿರಕ್ತಿ ಹೊಂದಿ ಕೆಲವೊಂದು ಸಾರಿ ಹೇಳ್ತಾರೆ, ಯಾಕೆ ಬದುಕುತ್ತಿದ್ದೇನೆಂದು ನನಗೆ ಗೊತ್ತಿಲ್ಲವೆಂದು, ಯಾಕೆ ಸಂಪಾದಿಸ್ತಿದ್ದೇನೆಂದು ನನಗೆ ಗೊತ್ತಿಲ್ಲವೆಂದು ಹೇಳ್ತಾರೆ, ಏನ್ ಮಾಡ್ತಾ ಇದ್ದೇನೆಂದು ನನಗೆ ಅರ್ಥವಾಗ್ತಿಲ್ಲ, ಏನ್ ಸಾಧಿಸಿದ್ದೇನೆಂದು ನನಗೆ ಅರ್ಥವಾಗ್ತಿಲ್ಲ ಎಂದು ಹೇಳ್ತಿರ್ತಾರೆ. ಈ ರೀತಿ ಹೇಳುವಂತಹ ಎಷ್ಟೋ ಜನರನ್ನು ನಾವು ನೋಡ್ತೇವಲ್ಲವೇ? ಕರ್ತನ ಚಿತ್ತ ಮಾಡುವವನಾದರೂ ನಿರಂತರವೂ ನೆಲೆಸುತ್ತಾನೆ. ದೇವರ ಚಿತ್ತದಲ್ಲಿ ಮಾಡುವಂತಹ ಕೆಲಸಗಳು ಶಾಶ್ವತ ಕಾಲವಾಗಿರ್ತವೆ, ಅನೇಕರಿಗೆ ಪ್ರಯೋಜನಕರವಾಗಿರ್ತವೆ. ನಿಮಗಾದರೂ ಅದು ಸಾಕಷ್ಟು ಸಕಲ ಅಭಿವೃದ್ಧಿಯನ್ನು, ಸಂತೋಷವನ್ನು ಉಂಟುಮಾಡುತ್ತದೆ. ಈ ದಿನ ಈ ಮಾತನ್ನು ಪ್ರಾರ್ಥನೆಯಲ್ಲಿ ಉಪಯೋಗಿಸೋಣ. ಇಗೋ ಕರ್ತನ ದಾಸನು, ಇಲ್ಲವೇ ಇಗೋ ಕರ್ತನ ದಾಸಿ, ಕರ್ತನೆ ನಿಮ್ಮ ಚಿತ್ತದಂತೆ ನನಗೆ ಆಗಲಿ. ಆಯಾ ದಿನಕ್ಕೆ ತಕ್ಕಂತೆ, ಅಂದರೆ ಈ ದಿನವೇ ನಿಮ್ಮ ಚಿತ್ತದಂತೆ ನನಗಾಗಲಿ. ಪ್ರತಿದಿನ ದೇವರ ಚಿತ್ತ ಮಾಡುವವರಾಗಿರಬೇಕು. ಯಾವತ್ತೋ ಒಂದು ದಿನ ದೇವರ ಚಿತ್ತ ಮಾಡಿರುವಂಥದ್ದಲ್ಲ. ಪ್ರತಿ ವಿಷಯದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿ ದಿನವೂ ಕೂಡ ದೇವರ ಚಿತ್ತದಂತೆ ನಡೆಯುವುದಾದರೆ ಆಶೀರ್ವದಿಸಲ್ಪಡ್ತೇವೆ, ಆಶೀರ್ವಾದಕರವಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಸ್ವಂತ ಚಿತ್ತವನ್ನೇ ಮಾಡಿ ನಷ್ಟಕ್ಕೊಳಗಾದವರು, ಸಮಸ್ಯೆಗೆ ಒಳಗಾದವರು, ಚಿಕ್ಕುಗಳಲ್ಲಿ ಸಿಕ್ಕಿಬಿದ್ದವರನ್ನು ನಾವು ಎಷ್ಟೋ ಜನರನ್ನು ನೋಡುತ್ತಿರ್ತೇವೆ. ನಮ್ಮ ಇಷ್ಟ ನಮ್ಮ ದೃಷ್ಟಿಗೆ ಸರಿಯಾಗಿ ಕಾಣಿಸಿದರೂ ನಮಗೆ ಕೇಡುಂಟು ಮಾಡುತ್ತದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಮನುಷ್ಯನ ದೃಷ್ಟಿಗೆ ಸರಳವಾಗಿ ಕಾಣುವ ಒಂದು ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗ ಎನ್ನುವಂತೆ ನಮ್ಮ ವಿಷಯದಲ್ಲಿಯೇ ನಾವು ಸ್ವಾರ್ಥಿಗಳಾಗಿರದಂತೆ ದೈವ ನಿರ್ಣಯ ಅರಿತುಕೊಳ್ಳುವುದಕ್ಕಾಗಿ, ದೈವಚಿತ್ತ ತಿಳಿದುಕೊಳ್ಳುವುದಕ್ಕಾಗಿ, ದೈವಚಿತ್ತ ಅರಿತುಕೊಳ್ಳುವುದಕ್ಕಾಗಿ, ನಂಬಿಕೆಯಿಂದ ನಮ್ಮನ್ನು ನಾವು ಒಪ್ಪಿಸಿಕೊಡುವುದಕ್ಕಾಗಿ, ಅಯ್ಯಾ ಏಸಯ್ಯ, ನೀವೇ ನಮ್ಮನ್ನು ಸೃಷ್ಟಿಸಿದ್ದೀರಿ, ನೀವೇ ನಮ್ಮನ್ನು ಸ್ವಂತ ರಕ್ತದಿಂದ ಕೊಂಡುಕೊಂಡ ದೇವರಾಗಿದ್ದೀರಿ. ಹಾಗಾಗಿ ನಿಮ್ಮ ಇಷ್ಟಕರವಾಗಿ ಬದುಕಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿ. ಪ್ರತಿದಿನ ಹೇಳ್ತಿದ್ದೇನಲ್ಲವೇ, ನೀವೆಲ್ಲರೂ ಕಳಿಸಿಕೊಡ್ತಾ ಇದ್ದೀರಿ. ಥ್ಯಾಂಕ್ಸ್. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನೀವು ಕಳಿಸುವ ಪ್ರೈಸ್ ರಿಪೋರ್ಟ್ಗಾಗಿಯೂ ಕೂಡ ದೇವರಿಗೆ ಎಷ್ಟೋ ಸ್ತುತಿಸ್ತೇನೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.